ಇನ್ನು ಬಸವ ಜಯಂತಿ ದಿನದಂದು ಅಖಿಲ ಭಾರತ ವೀರಶೈವ ಮಹಾಸಭಾ ವತಿಯಿಂದ ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಆಚರಿಸಲು ಹೊರಟಿದೆ. ಇದಕ್ಕೆ ರಾಜ್ಯಾದ್ಯಂತ ಲಿಂಗಾಯತ ಮುಖಂಡರಿಂದ ಹಾಗೂ ಮಠಾಧೀಶರಿಂದ ಬಸವಪರ ಸಂಘಟನೆಗಳಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಇಂದು ಬೀದರ್ ನಗರದಲ್ಲೂ ಕೂಡ ಒಂದು ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲಾಗಿದೆ. ಬನ್ನಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅನುಭವ ಮಂಟಪದ ಅಧ್ಯಕ್ಷರಂತ ಪೂಜ್ಯ ಬಸವಲಿಂಗ ಪಟ್ಟದೇವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋದು. ಏನ್ರಪ್ಪ ಇದು ಈ ಸದಿ ಪ್ರತಿಭಟನೆ ಮಾಡಿದಿರಿ, ಇವತ್ತು ಜಯಂತಿ ದಿನ ಈ ಥರ ಪಂಚಾಚಾರ್ಯ ಯುಗಮಾನೋತ್ಸವ ಆಚರಿತ ಎಷ್ಟು ಸರಿ ಅಂತ? ಎಲ್ಲ ಶರಣ ಬಂಧುಗಳೇ, ಬಸವ ಜಯಂತಿ ದಿವಸ ಬಸವಣ್ಣಂದೇ ಇರಬೇಕು. ಬಸವಣ್ಣನ ಜಯಂತಿ ದಿವಸ ಮತ್ತೊಬ್ಬರು ಜಯಂತಿಯನ್ನು ತಳಕು ಹಾಕೋದು ಇದು ಅಕ್ಷಮ್ಯ ಅಪರಾಧ. ಆ ದೃಷ್ಟಿಯಿಂದ ಕೂಡಲೇ ಇದನ್ನು ಅವರು ಶಂಕರ್ ಬಿದರಿಯವರು ತಮ್ಮ ಆದೇಶವನ್ನು ಹಿಂಪಡಿತಾರಂತ ವಿಶ್ವಾಸ ನಂಬಿಕೆ ಇದೆ. ಅದಕ್ಕೆ ಒಂದು ವೇಳೆ ಅವರು ಹಿಂಪಡಿದೇ ಇದ್ದರೆ ಇನ್ನೂ ಉಗ್ರ ಹೋರಾಟ ಆಗ್ತದೆ. ಅದಕ್ಕೆ ಅವರು ತಿಳಿದವರದಾರ, ಬೇಗನೆ ಕೂಡಲೇ ಹಿಂಪಡೆದುಕೊಂಡು ಬಸವ ಜಯಂತಿ ದಿವಸ ಬಸವ ಜಯಂತಿನೇ ಆಚರಿಸಬೇಕು. ಉಳಿದು ಯಾವ ಜಯಂತಿನೂ ಅದಕ್ಕೆ ತಳಕು ಹಾಕೋದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಏನು ಪದೇ ಪದೇ ಬಸವಣ್ಣವ್ರ ಮೇಲೆ ಈ ಥರ ಪ್ರಹಾರ ಆಗ್ತಿದೆ, ಯಾಕೆ ಈ ಥರ ಮಾಡ್ತಾರೆ? ಅದು ತಿಳಿದೋ ತಿಳಿಲಾರ್ದಕ್ಕೂ ಉದ್ದೇಶಪೂರಿತವಾಗಿಯೋ ಏನೇನೋ ಮಾಡಿಕೊಂಡು ಒಟ್ಟು ಬಸವಣ್ಣನ ತತ್ವಕ್ಕೆ ಏನೋ ಧಕ್ಕಿ ಥರ ಆಗಾಗ ಅದನ್ನು ಆತಂಕಗಳು ಬರ್ತಾನೇ ಇದ್ದಾವೆ. ಅದನ್ನು ನಾವು ಎದುರಿಸಲಿಕ್ಕೆ ಸಮರ್ಥರಾಗಿದ್ದೀವಿ. ಅದಕ್ಕೆ ಯಾವತ್ತಿಗೂ ಬಸವಣ್ಣನ ತತ್ವಕ್ಕೆ ಆ ಧಕ್ಕಿ ತರಲಾರ್ದಂಗೆ ನಾವು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅದ. ಅದಕ್ಕೆ ಅದನ್ನು ಕೂಡಲೇ ಅವ್ರು ಹಿಂದೆ ತಗೊಳ್ತಾರೆ, ಹಿಂದೆ ತಗೊಳ್ಬೇಕು ಅನ್ನುವಂಥ ಆಗ್ರಹ ನಮ್ದದ. ಒಂದು ವೇಳೆ ಹಿಂದೆ ತಗೊಳ್ಳದೇ ಇದ್ದರೆ ನಾವು ಎಲ್ಲ ರಾಜ್ಯಾದ್ಯಂತ ವೀರಶೈವ ಮಹಾಸಭೆ ಮುಂದೆ ಅದನ್ನು ಧರಣಿ ಸತ್ಯಾಗ್ರಹ ಮಾಡೋಂಥ ಪ್ರಸಂಗ ಬರ್ತದೆ. ಅದನ್ನು ಆ ಸ್ಥಿತಿಗೆ ಹೋಗಲಾರದೆ ಅವ್ರು ಕೂಡಲೇ ಅದನ್ನು ಹಿಂದೆ ತೆಗೆದುಕೊಂಡು ಆದೇಶ ಬಸವ ಜಯಂತಿ ದಿನ ಬಸವಣ್ಣವ್ರ ಜಯಂತಿನೇ ಆಚರಿಸಬೇಕು ಅನ್ನುವಂಥ ಆದೇಶ ಅವರು ಹೊರಡಿಸ್ತಾರೆ ಅನ್ನೋ ವಿಶ್ವಾಸ ಅದ. ಇದಿಷ್ಟು ಬಸವಲಿಂಗ ಪಟ್ಟದೇವರ ಮಾತಾಗಿತ್ತು. ಏನು ಇದನ್ನ ಹಿಂಪಡೆಯದೇ ಇದ್ದರೆ ಇದನ್ನು ಅಷ್ಟು ಈಸಿಯಾಗಿ ಬಿಡಲ್ಲ, ಏನು ವೀರಶೈವ ಮಹಾಸಭಾ ಮುಂದೆ ಹೋರಾಟಕ್ಕೆ ಕೂರ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುನಕೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.